ಸಮಾಜದ ಬೇಡಿಕೆಗಳು ಹಾಗೂ ರಾಜಕೀಯ ಪ್ರಾತಿನಿಧ್ಯದ ಕುರಿತು ಮಾಜಿ ಸಭಾಪತಿ ರಘುನಾಥ್ ರಾವ್ ಮಲ್ಕಾಪುರೆ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗದ ಅಸಮಾಧಾನ ಇತ್ತು. ಇದೀಗ ರಾಜ್ಯಸಭೆ ಸ್ಥಾನ ನೀಡುವ ಮೂಲಕ ಆ ಕೊರಗನ್ನ ಈಡೇರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕುರುಬ ಸಮಾಜದ ಎಲ್ಲಾ ನಾಯಕರನ್ನ ಒಂದೇ ವೇದಿಕೆಗೆ ತರುವ ವಿಚಾರದ ಬಗ್ಗೆ ಮಾತನಾಡಿದ ಮಲ್ಕಾಪುರೆ, ಇದು ಬಿಜೆಪಿಯೊಳಗಿನ ಕುರುಬ ನಾಯಕತ್ವದ ಸಂಘಟನೆ ಪುನರುಜ್ಜೀವನ ಮಾಡುವ ಪ್ರಯತ್ನವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲಿನಿಂದಲೂ ಸಮಾಜದ ನಾಯಕರು ಒಟ್ಟಾಗಿಯೇ ಇದ್ದೇವೆ. ಇದಕ್ಕೆ ಬೇರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಸಮಾಜದ ಪರವಾಗಿ ರಾಷ್ಟ್ರೀಯ ನಾಯಕರನ್ನ ಗೌರವಿಸುವ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕುರುಬ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬೇಡಿಕೆಯನ್ನು ರಾಷ್ಟ್ರೀಯ ನಾಯಕರ ಮುಂದೆ ಪ್ರಸ್ತಾಪಿಸಲಾಗುವುದು ಎಂದು ರಘುನಾಥ್ ರಾವ್ ಮಲ್ಕಾಪುರೆ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 22 ಕ್ಷೇತ್ರದಲ್ಲಿ ಕೂಡ ಕುರುಬ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಅನ್ನೋ ಒಂದು ಮಹತ್ತರವಾದಂತ ಇದು ಇತ್ತು. ಸಮಾಜದಲ್ಲಿ ಅಸಮಾಧಾನ ಇತ್ತು. ಅಸಮಾಧಾನ ದೂರ ಮಾಡುವ ದೃಷ್ಟಿಯಿಂದ ಒಂದು, ಎರಡನೇದು ಈ ಸಮಾಜಕ್ಕೆ ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಬಹಳ ಹಿಂದಿನಿಂದ ಪರಿವಾರದಲ್ಲಿ ಬೆಳೆದು ಬಂದಂಥ ನಾಗರಾಜು ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಗುರುತಿಸಿದ್ದು ಸಮಾಜಕ್ಕೆ ಸಂತೋಷ ಆಗಿದೆ. ಆ ಸಮಾಜನ ನಿಮ್ಮನ್ನು ಹಂಚ್ಕೋಬೇಕು ಅಂತೇಳಿ ಇವತ್ತು ಸಮಾಜ ಎಲ್ಲರ ಪ್ರಮುಖ ನಿರ್ಣಯ ಇರುತ್ತೆ. ನಿಮ್ಮ ಮುಂದೆ ನಾವು ಇವತ್ತಿದ್ದೀವಿ. ಈಗಾಗಲೇ ನಮ್ಮೆಲ್ಲ ಹೇಳಿದ್ರು, ನಾವು ಆದಷ್ಟು ಬೇಗ ಕೇಂದ್ರಕ್ಕೆ ಹೋಗಿ ಕೇಂದ್ರದ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ, ಗೃಹ ಸಚಿವರನ್ನ, ಅಮಿತ್ ಶಾಜಿ ಅವ್ರನ್ನ, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಸಂಘಟನೆಗಳನ್ನು ಕಳಿಸಿದ್ರು. ಇದೆಲ್ಲರೂ ಭೇಟಿಯಾಗಿ ಒಂದು ಒಕ್ಕೋರಿನ ಅಭಿನಂದನೆ ಹೇಳಬೇಕು ಅಂತ ಈ ಚಿಂತೆಯನ್ನು ನಮ್ಮದಿದೆ. ಈ ಒಂದು ಶುಭ ಸಂದರ್ಭಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರುವಂತ ನಿರಂಜನಪುರ ಸ್ವಾಮಿಗಳು ಬರ್ತಾರೆ ಅನ್ನೋಂಥ ಅಚಲವಾದ ನಂಬಿಕೆ ನಮಗಿದೆ. ನಿಮಗೆ ಇದರ ಅರ್ಥ ಒಳಮರ್ಮವನ್ನು ಅರ್ಥ ಆಗಿರ್ಬೋದು ನಮ್ಮ ಭಾಷೆಯಲ್ಲಿ. ಸ್ವತಃ ಜಗದ್ಗುರುಗಳು ಈ ಒಂದು ಟೀಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸ್ವಾಮಿ ಕಾರ್ಯ ಜೊತೆಯಲ್ಲಿ ಸ್ವಕಾರ್ಯಗಳು ಸ್ವಲ್ಪ ಅಭಿನಂದನೆ. ರಾಜಕೀಯ ಪ್ರಾತಿನಿಧ್ಯ, ಸಮಾಜದ ಬೇಡಿಕೆಗಳು ಹಾಗೂ ಎಸ್ಟಿ ಮೀಸಲಾತಿ ವಿಚಾರ ಇದೀಗ ಮತ್ತೆ ಚರ್ಚೆಗೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯಾವ ಬೆಳವಣಿಗೆ ನಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಕುರುಬ ಸಮಾಜದ ಬೇಡಿಕೆಗಳ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತುವ ಪ್ರಯತ್ನ ನಡೆಯಲಿದೆ ಎಂದು ಮಲ್ಕಾಪುರೆ ಹೇಳಿದ್ದು, ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.